ಬೀದರ್ನಲ್ಲಿ ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಿದ್ದಾರೆ ಕದೀಮರ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೊಲೀಸರ ಮನೆ ಕಳ್ಳತನ ಮಾಡ್ತಾರೆ, ವೈದ್ಯರ ಮನೆ ಕಳ್ಳತನ ಮಾಡ್ತಾರೆ. ಇದೀಗ ಜಡ್ಜ್ಗಳನ್ನು ಬಿಟ್ಟಿಲ್ಲ ಕಳ್ಳರು ಅಂತ ಹೇಳಿದ್ರೆ ಏನು ಕಥೆ ಇದು ಅಂತ ಜಡ್ಜ್ಗಳ ಮನೆಗೂ ಕೂಡ ಕನ್ನ ಹಾಕಿದ್ದಾರೆ. ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಕಳ್ಳತನ ಆಗಿದೆ. ನಗರದ ಜನವಾಡ ರಸ್ತೆಯಲ್ಲಿರುವಂಥ ನ್ಯಾಯಾಧೀಶರ ನಿವಾಸ ಅದು. ನ್ಯಾಯಮೂರ್ತಿ ಅಬ್ದುಲ್ ಅಜೀಜ್ ಚೌಟಾಯಿ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ. 8 ಲಕ್ಷ ಮೌಲ್ಯದ 2 ನೆಕ್ಲೆಸ್, ಉಂಗುರ, ಕೈಗೆ ಸಿಕ್ಕ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನುಗ್ಗಿ ಈ ಕೃತ್ಯ ಎಸಗಿದ್ದಾರೆ. ನ್ಯೂ ಟೌನ್ನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಕಳ್ಳರು ಪೊಲೀಸರ ಮನೆ ಬಿಡೋದಿಲ್ಲ, ನ್ಯಾಯಾಧೀಶರ ಮನೆ ಬಿಡೋದಿಲ್ಲ, ವೈದ್ಯರ ಮನೆ ಬಿಡೋದಿಲ್ಲ, ಪತ್ರಕರ್ತರ ಮನೆಯೂ ಬಿಡಲ್ಲ. ಅವರಿಗೆ ಕಳ್ಳತನ ಮಾಡೋಕ್ಕೆ ಯಾರ ಮನೆ ಆದರೆ ಅವರು ಮನೆಯಲ್ಲಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡಿದ್ದಾರೆ ಕಳ್ಳರು. ನ್ಯಾಯಾಧೀಶರು ಇವತ್ತು ಊರಲ್ಲಿಲ್ಲ, ಊರಿಗೆ ಹೋಗಿದ್ದಾರೆ, ಮನೆಯಲ್ಲಿಲ್ಲ, ಕಳ್ಳತನ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳಿ ಭಾವಿಸಿದ್ದಾರೆ. ಅದರಂತೆ ಕನ್ನ ಹಾಕಿದ್ದಾರೆ. ರಾತ್ರಿ ಹೊತ್ತು ಮುಖಕ್ಕೆ ಕಂಪ್ಲೀಟ್ ಕವರ್ ಮಾಡಿಕೊಂಡು ನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ, ಬಟ್ ಅಲ್ಲಿನ CCTVಯಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಒಂದು ರೂಲ್ಸ್ ಇರುತ್ತೆ, ಏನು ಅಂತ ಹೇಳಿದ್ರೆ ಯಾರೇ ಆಗಲಿ, ಅದು ನ್ಯಾಯಾಧೀಶರಿಗೂ ಕೂಡ ಅದು ಅಪ್ಲಿಕೇಬಲ್ ಆಗುತ್ತೆ. 2 ದಿನ 3 ದಿನ ಮನೆ ಬಿಟ್ಟು ಹೋದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಇನ್ಫಾರ್ಮ್ ಮಾಡಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ನ್ಯಾಯಾಧೀಶರ ಮನೆಯಲ್ಲಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ಎಲ್ಲ ಮನೆಗಳಿಗೂ ಇವರು ಅತ್ಯಂತ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲದಿರೋದನ್ನೇ ಖಾತ್ರಿಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಇದು ಪ್ರೀ ಪ್ಲಾನ್ಡ್ ಕೃತ್ಯ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ದಶರಥ್, ಒಂದು ಕಳ್ಳತನ ಮಾಡ್ಬೇಕಾದ್ರೆ ಒಂದೇ ದಿನದಲ್ಲಿ ಯಾವುದೇ ರೀತಿಯಾಗಿ ಕಳ್ಳತನ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಳ್ಳರಿಗೆ ಗೊತ್ತಿರೋ ವಿಚಾರ ಇದು. ಹೀಗಾಗಿ ಒಂದು ಮನೆಯನ್ನ 2 ರಿಂದ 3 ದಿನ 4 ದಿನವರೆಗೂ ಕೂಡ ಅಬ್ಸರ್ವೇಷನ್ ಮಾಡ್ತಾರೆ. ಅದೇ ರೀತಿಯಾಗಿ ಬೀದರ್ನ ನ್ಯಾಯಾಧೀಶರವರ ಮನೆಯನ್ನ ಕನ್ನ ಹಾಕ್ಲಿಕ್ಕೆ ಒಂದು 4-5 ದಿನಗಳಿಂದ ಇವರು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಪ್ಲಾನ್ ಮಾಡ್ಕೊಂಡು ಅವರ ಏನು JMFC ಕೋರ್ಟ್ ನ ನ್ಯಾಯಾಧೀಶರು ಕೂಡ ಹೌದು, ಇವರ ಮನೆಗೆ ದಿಢೀರ್ ಅಂತ ಹೇಳ್ಬಿಟ್ಟು ಇವರು ಕಳ್ಳರು ಭೇಟಿ ಹೋಗಿ ಅಲ್ಲಿ ಕಳ್ಳತನ ಮಾಡಿರುವಂತದ್ದು ಕೂಡ CCTV ನಮ್ಮ TV5 ಕೂಡ ಲಭ್ಯ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ಒಬ್ಬ ನ್ಯಾಯಾಧೀಶರ ಮನೆಯನ್ನೇ ಕಳ್ಳತನ ಮಾಡೋದ್ರಿಂದ ಸರ್ವಸಾಮಾನ್ಯ ಜನರ ಮನೆ ಯಾವ ರೀತಿಯಾಗಿ ಕಳ್ಳತನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಕೂಡ ಚರ್ಚೆ ಕೂಡ ಆಗ್ತಿದೆ. ಸುಮಾರು ಇಲ್ಲ ಅಂದ್ರೆ ಅವ್ರ ಮನೇಲಿ 8 ಲಕ್ಷದ ಮೌಲ್ಯದ ವಸ್ತುಗಳು ಕೂಡ ಇತ್ತು. ಅದ್ರ ಜೊತೆಗೆ 3 ತೊಲೆ ಬಂಗಾರ ಇತ್ತು, ಆಮೇಲೆ 2 ನೆಕ್ಲೇಸ್ ಸೇರಿದಂತೆ ಅನೇಕ ಬಂಗಾರದ ಚಿನ್ನ ಉಂಗುರುಗಳಿತ್ತು. ಇವೆಲ್ಲವನ್ನ ದೋಚಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಇದ್ರ ಜೊತೆಯಾಗಿ ಯಾರು ಇವರು ಕಳ್ಳ ಎಲ್ಲಿಂದ ಬಂದಿದ್ರು, ಈ ರಾಜ್ಯದವರ ಅಥವಾ ಹೊರ ರಾಜ್ಯದವರ ಅಂತ ಹೇಳ್ಬಿಟ್ಟು ನ್ಯೂಟನ್ ನ ಪೊಲೀಸರು ಕೂಡ ಇವರ ಬಲೆಯನ್ನು ಬೀಸಿ ಇವರು ಪತ್ತೆ ಹಚ್ತಾ ಇದ್ದಾರೆ. ಇನ್ನು ಅಬ್ದುಲ್ ಅಜೀಜ್ ಈ ಏರಿಯಾ ಏನಿದೆ, ಈ ಏರಿಯಾದ ನ್ಯಾಯಾಧೀಶರು ಕೂಡ ಹೌದು. ಇಲ್ಲಿ ಅನೇಕ ಮನೆಗಳು ಕೂಡ ಇತ್ತು. ಆ ಮನೆಯನ್ನ ಅಂದ್ರೆ ನ್ಯಾಯಾಧೀಶರ ಮನೆಯನ್ನ ಟಾರ್ಗೆಟ್ ಅಂದ್ರೆ ಅಲ್ಲಿ ಅವ್ರ ಮನೇಲಿ ಇಲ್ಲದೆ ಇರುವ ಕಾರಣಕ್ಕೆ ಅವ್ರ ಮನೆಯನ್ನ ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಅನೇಕ ದುಡ್ಡು ಕೂಡ ಇತ್ತು, ಬಂಗಾರ ಕೂಡ ಇತ್ತು. ಇದೆಲ್ಲವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ BNS 313 ಪ್ರಕಾರ ಮತ್ತು 305 ಅಡಿಯಲ್ಲಿ ಅವ್ರ ಪ್ರಕರಣ ಕೂಡ ದಾಖಲಾಗಿದೆ. ಆದಷ್ಟು ಕಳ್ಳರನ್ನ ಹಿಡಿತೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.